ಬಗ್ಗೆ ಯಾರೀ ಕೇಳ್ದವ್ರು? ಕೇಸ್ ಏನಾಯ್ತು? ಇಲ್ಲಮ್ಮ ಮುನಿವಂತಮ್ಮ ಕಾಣಿಸ್ತಾ ಇಲ್ಲ. ನಾನ್ ಕೇಳ್ತಾ ಇರೋದು ಕೇಸ್ ಬಗ್ಗೆ. 1 ಲಕ್ಷ ರೂಪಾಯಿ ಬರುತ್ತೆ ಅಂತ ಹೇಳಿದ್ರಲ್ಲ, ಬಂತಾ? ಅದಾದ್ಮೇಲೆ ಹೇಳ್ತೀನಿ ಬಿಡಮ್ಮ. ಸಾಧ್ಯ ಇಲ್ಲ, ಈಗ್ಲೇ ಹೇಳಿ. ಯಾಕೆ ತುಂಬಾ ಡಲ್ ಆಗಿದ್ದೀರಾ? ಯಾಕೋ ಮೂಡ್ ಸರಿ ಇಲ್ಲಮ್ಮ. ಅಂದ್ರೆ ಕೇಸು ಲಾಸ್ ಆಯ್ತಮ್ಮ. 1 ಲಕ್ಷ ರೂಪಾಯಿ ತರ್ತೀರಾ ಅಂತ ಕಾಯ್ತಾ ಕೂತಿದ್ನಲ್ಲ, ನನಗೆ ಯಾರು ಸಮಾಧಾನ ಮಾಡ್ತಾರೆ? ಈ ಕೇಸ್ ಹೋದ್ರೇನಂತೆ, ಮುಂದಿನ ಕೇಸಲ್ಲಿ ತರ್ತೀನಿ ಬಿಡಮ್ಮ. ಅಲ್ಲಿವರೆಗೂ ನಾನ್ ಕಾಯಲ್ಲ ರೀ. 1 ಲಕ್ಷ ರೂಪಾಯಿ ದುಡ್ಕೊಂಡ್ ಬನ್ನಿ, ಇಲ್ಲ ನಾನ್ ಮನೆಗೆ ಸೇರ್ಸಲ್ಲ. ಎಷ್ಟ್ ಬೈದು ದಾರಿಗಂತೂ ಬರ್ಲಿಲ್ವಲ್ಲ, ಹೋಗಿ. ದಾರಿಗೆಲ್ಲ ಬರ್ತಾರೆ, ದಾರಿ ತಪ್ಪೋಗ್ಬಿಡ್ತಾರೆ. ಎಲ್ಲಿಗೆ ಹೋಗ್ತೀರಾ? ಕಾಶಿಗ ಹಿಮಾಲಯಕ್ಕ? ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಬಿಡು. ಅಡ್ರೆಸ್ ಕೊಟ್ಬಿಟ್ಟು ಹೋಗಿ. ಲಾಯರ್ ಗುಂಡಣ್ಣ, ರಿಟೈರ್ಡ್ ಹಸ್ಬೆಂಡ್ ಆಫ್ ಜಗಳಗಂಟಿ ವೈಶಾಲಿ, ಕೇರ್ ಆಫ್ ಹಿಮಾಲಯ, ಶಿವನ ಪಾದ ಅಂತ ಬರ್ದಾಕು ಬಂದ್ ತಲುಪುತ್ತೆ. ವೈಶಾಲಿ, ಇವಾಗ ಯೋಚನೆ ಮಾಡಿ ಏನ್ ಪ್ರಯೋಜನ? ಸುಮ್ನೆ ಗುಂಡಣ್ಣವ್ರನ್ನ ಬೈದು ಆಚೆ ಕಳಿಸ್ದೆ. ಈ ರೀತಿ ಏಕಾಏಕಿ ಗುಂಡನ್ನ ಹೊರಗಡೆ ಕಳ್ಸಿದ್ರೆ ನಾಳೆ ದಿನ ನಿಮ್ಗೆ ಯಾರ್ರೀ ಆಗ್ತಾರೆ? ಮಾಮ ನನಗೂ ಬಹಳ ತ್ರಾಸ ಆಗ್ಬಿಡೈತಿ. ಲೇ, ನಿಂಗೇನೋ ಕಷ್ಟ? ಅಲ್ರಿ ಗುಂಡಣ್ಣವ್ರು ಇಲ್ಲ ಅಂದ್ರ ನನ್ ಕಾಲ್ ತೊಳೆದು ಕನ್ಯಾದಾನ ಮಾಡೋರು ಯಾರೇ? ಪರಮ ಫೋನ್ ಮಾಡಿ ನಿನ್ ವಿಷಯ ಹೇಳಿದಾಗ ನನಗೆ ನಂಬೇಕಾಗ್ಲಿಲ್ಲ ಕಣ. ನನ್ನ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು 1 ವಾರದಿಂದ ಕೇರ್ ಆಫ್ ಫುಟ್ಪಾತ್ ಆಗಿದ್ದೀನಪ್ಪ. ನಿನಗ್ ಫೋನ್ ಮಾಡೋರಂತೂ ಪ್ರಯೋಜನನೇ ಆಗ್ಲಿಲ್ಲ. ಅಯ್ಯೋ ನಾನು ಇರ್ಲಿಲ್ಲ ಕಣೋ, ಯಾವ್ದೋ ರಾಜಕೀಯ ಕೆಲಸದ ಮೇಲೆ ಹೋಗಿದ್ದೆ. ಓ, ಅಂತ ಘನಂದಾರಿ ಕೆಲಸ ಏನ? ಅತೃಪ್ತ ಶಾಸಕರಿಗೆ ಸಮಾಧಾನ ಮಾಡೋ ಕೆಲಸ. ನನ್ನ ಹೆಂಡತಿ ನಾನಿರೋ ಜಾಗಕ್ಕೆ ಹುಡ್ಕೊಂಡ್ ಬರಬೇಕು, ಕೈ ಕಾಲು ಹಿಡಿದು ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಐಡಿಯಾ ಯಾವ್ದಾರು ಇದೆಯಾ? ನೋಡ, ನಾನೇ ವೈಶಾಲಿ ಅವ್ರ ಹತ್ರ ಹೋಗ್ತೀನಿ, ಅವರಿಂದ ನಿನಗೆ ಫೋನ್ ಮಾಡಿಸ್ತೀನಿ. ಅವರೇ ರೆಡ್ ಕಾರ್ಪೆಟ್ ಹಾಕಿ ನಿನ್ನ ಕರ್ಸ್ಕೋಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರ. ರೆಡ್ ಕಾರ್ಪೆಟ್ ಏನ್ ಬೇಡಪ್ಪ, ಗೋಣಿ ಚೀಲ ಹಾಕಿದ್ರು ಸಾಕು. ಮೇಡಮ್ ನಮಸ್ಕಾರ. ನಮಸ್ಕಾರ. ವೈಶಾಲಿ ಅನ್ನೋರ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗಿದ್ದೆ. ಅವರು ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು. ನಾನೇ ವೈಶಾಲಿ, ಹೇಳಿ. ಗುಂಡಣ್ಣ ಅನ್ನೋರ್ಗೆ ಒಂದು ಕೂಪನ್ ಗಿಫ್ಟ್ ಬಂದಿದೆ. ಕೂಪನ್ ಏನದು? 50%ಗೆ ಪಿಜ್ಜಾ, 50%ಗೆ ಸೀರೆ ಬಟ್ಟೆಗಳೆಲ್ಲ ಸಿಗ್ತಾವ್ರಿ. ರೇ ಪಿನ್ನ ಗುಂಡ ಇದ್ದೀರಾ, ಕಾಸು ಕೊಟ್ಟಿರೋನು. ನೀವು ಕೊಡಂಗಿಲ್ರಿ, ನಾವು ಕೊಡೋದು. ಇದೆಂತ ಕೂಪನ್ ರೀ? ಸ್ಪೆಷಲ್ ಕ್ಯಾಶ್ ಗಿಫ್ಟ್ ಕೂಪನ್ ಅಂತ. ಕ್ಯಾಶ್ ಗಿಫ್ಟ್ ಅಂದ್ರೆ? ನೋಡಿ ಮೇಡಮ್, ಹೋದ್ ತಿಂಗಳು ಗುಂಡಣ್ಣವರು ನಮ್ಮ ಅಂಗಡಿಯಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಬಂದಿದೆ. 1 ಲಕ್ಷ ಹೋಯ್ತು ಅಂತ ಬಡ್ಕೋತಿದ್ರಲ್ರಿ, ಈಗ ನೋಡ್ರಿ ಡಬಲ್ ಬಂದಿದೆ. ಅವ್ರಿಗೊಂದು ಸೈನ್ ಬೇಕಾಗಿತ್ತಲ್ಲ. ಅವನು ಇಲ್ಲೇ ಇದ್ದಾನೆ. ಆಸಾಮಿ ಪತ್ಯನೇ ಇಲ್ಲ. ಸುಮ್ನಿರೋ. ಮೇಡಮ್, ಗುಂಡಣ್ಣ ಅವ್ರು ಎಲ್ಲಿದ್ದಾರೆ? ಅವರೆಲ್ಲ ಹೋಗಿದ್ದಾರೆ? ಇಲ್ಲೇ ಇದಾರಲ್ಲ. ಪಿನ್ನು ಅಂದ್ರೆ ಇದು ರೀ, ಕಿಂಗ್ ಪಿನ್. ಯಾಕೋ ಅನುಮಾನ ಜಾಸ್ತಿ ಆಗ್ತಿದೆ ಕಣ್ರಿ. ಯಾಕೆ ಅನುಮಾನ ಪಡ್ತೀರಾ? ಇವ್ರೇ ನನ್ ಗಂಡ. ಸಾರಿ ಮೇಡಮ್, ದಾಖಲೆ ತಗೊಂಡು ನಾಳೆ ನಮ್ಮ ಅಂಗಡಿಗೆ ಬನ್ನಿ. ಗುಂಡಣ್ಣ ಇವರೇ ಅಂತ ಸಾಬೀತಾದ್ರೆ 2 ಲಕ್ಷ ರೂಪಾಯಿ ಕೊಡ್ತೀವಿ. ಅಂತೂ ನೀವು ನನಗೆ ತುಂಬಾ ಸಹಾಯ ಮಾಡ್ಬಿಟ್ರಿ. ಇರ್ಲಿ ಬಿಡಿ, ಕ್ಲೈಂಟ್ ಗಳಿಗೆ ಸಹಾಯ ಮಾಡೋದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಈ ಭೂಮಿ ಮೇಲೆ ನಾನ್ ತಲೆ ಎತ್ಕೊಂಡು ಓಡಾಡೋ ಹಾಗೆ ಮಾಡಿದ್ರಿ. ನನ್ ಗಂಡನ್ ಕಾಟ ತಪ್ಸಿದ್ರಲ್ಲ. ಇವತ್ತಲ್ಲ ನಾಳೆ ನೀವು ನನ್ನನ್ನ ಮದ್ವೆ ಆಗ್ತೀರಾ ಅಂತ ಅನ್ಕೊಂಡಿದೀನಿ. ಬಾಯ್ನ ನಿಂಗೆ ಈ ತರ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ರೀ? ಅವಳು ವಿಚ್ಛೇದನ ಕೊಡ್ಸಕ್ ಹೋಗಿ ನನಗೆ ವಿಚ್ಛೇದನ ಕೊಡೋ ಪ್ಲಾನ್ ಮಾಡ್ತಿದ್ದೀರೇನ್ರಿ? ಬಿಡಮ್ಮ ಕೈನ, ಇವ್ರನ್ನ ನನ್ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ರೀ ಅವರು ಒಂದಲ್ಲ ಒಂದಿನ ನಮ್ಮ ಮನೆಗೆ ಬಂದೇ ಬರ್ತಾರೆ. ಬನ್ನಿ ಸುರೇಶ್, ಕಷ್ಟಪಟ್ಟು ಇಟ್ಕೊಂಡ್ ಬಂದಿದ್ದಾಯ್ತು ಇವ್ರನ್ನ. ಅಲ್ಲ ರೀ, ಚಿಕ್ಕ ಹುಡುಗನ್ನ ಗಂಡ ಅಂದ್ರೆ ಹೋಗ್ಕೊಂಡ್ಬಿಡ್ತಾರ? ಅದು ಏನೋ ಅರ್ಜೆಂಟಿಗೆ ಹಾಗೆ ಅಂದಿರ್ತಾರೆ. ನೋಡಿ, ನಿಜವಾದ ಗಂಡ ಬಂದಿದ್ದಾರೆ. ನೋಡಿ ಸುರೇಶ್ ಅವರೇ, ನಾನು ನಟಭಯಂಕರ ಪರಮೇಶ್ವರ. ನಾನ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ಇವನೇ ಗುಂಡಣ್ಣ. ಕೆ ಗುಂಡಣ್ಣವ್ರೆ, ಬನ್ನಿ ಇಲ್ಲಿ. ಸರ್, ಕರಿಕೋಟ್ ಗುಂಡಣ್ಣ. ಇಲ್ಲ ಯಾರು ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ವಿಚ್ಛೇದನ ಕೇಸ್ ಒಪ್ಪಂದ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟ ಅಂದ್ರೆ ಒಪ್ಪಂದದ ಕೇಸ್ ವಿಚ್ಛೇದನ ತಿರುಗುತ್ತೆ ಸರ್. ಕೆ ಗುಂಡಣ್ಣ ಸನ್ ಆಫ್ ಕೃಷ್ಣಪ್ಪ ನೀವಲ್ವಾ? ನಮ್ಮಪ್ಪ ಕೃಷ್ಣಪ್ಪ ಅಲ್ಲ ಸರ್, ಮಣ್ಣಿನ ಮಗ ನಂಜುಂಡ ಸ್ವಾಮಿ. ನೀವು ಮಟನ್ ಮರ್ಚೆಂಟ್ ಅಲ್ವಾ? ಇವನ ಹತ್ರನೇ ಮಟನ್ ಇಲ್ಲ, ಇನ್ ಮಟನ್ ಮರ್ಚೆಂಟ್ ಎಲ್ಲಿಂದ ಆಗ್ತಾನೆ? ಬಹುಮಾನ ಬಂದಿರೋದು ಕೆ ಗುಂಡಣ್ಣ ಮಟನ್ ಮರ್ಚೆಂಟ್ ಅವ್ರಿಗೆ. ಅವ್ರು ಎಲ್ಲಿದಾರೋ ಅವ್ರು ಹುಡ್ಕೊಂಡು ಹೋಗಿ ಕೊಡ್ತೀನಿ. ಕಷ್ಟಪಟ್ಟು ನಿಮ್ಮನ್ನ ಹುಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ, ವೇಸ್ಟ್ ಆಗೋಯ್ತು. ಏನ್ ಮಾಡ್ಬೇಕು ಅಂತಿದ್ದೀರಾ? 1 ಲಕ್ಷ ರೂಪಾಯಿ ತರ್ಲಿಲ್ಲ, ಕೂಪನ್ನು ಗಿಟ್ಲಿಲ್ಲ. ಅದಕ್ಕೆ ಅವ್ರನ್ನ ನಿಜವಾಗ್ಲೂ ಹಿಮಾಲಯ ಕಳಿಸ್ತೀನಿ.